ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಕ್ಟೋಬರ್ ಮುಗೀತು, ನವೆಂಬರ್ ಕೂಡ ಬಂತು, 5 ದಿನಗಳು ಕೂಡ ಕಳೆದವು. ಆದರೆ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸ್ತಿರೋ SITಯ ವರದಿ ಬರಲೇ ಇಲ್ವಲ್ಲ. ನಾವು ಈ ಮಾತನ್ನ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರ, ಕೆಲ ದಿನಗಳ ಹಿಂದೆ ಸನ್ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಏನ್ ಹೇಳಿದ್ರು, ಅಕ್ಟೋಬರ್ ಅಂತ್ಯದೊಳಗೆ SIT ವರದಿ ಕೊಟ್ಟು ಬಿಡುತ್ತೆ ಅಂತ. ಆಗಿಲ್ಲ ಅಂದ್ರೆ ಇನ್ನೊಂದೆರಡು ದಿನ ಆಗ್ಬಹುದು, ಕೊಡುತ್ತೆ ಅಂತ ನಾವು ಕೂಡ ಸೂಚನೆ ಕೊಟ್ಟಿದ್ವಿ ಅಂತ ಹೇಳಿದ್ರು. ಆದ್ರೆ ಇಷ್ಟು ದಿನ ಕಳಿತು, ವರದಿ ಕೊಡೋ ಬಗ್ಗೆ SIT ಕಡೆಯಿಂದ ಅಂಥದ್ದೇನು ಮಾಹಿತಿ ಬಂದೇ ಇಲ್ಲ. ಹಾಗಿದ್ರೆ ಪರಮೇಶ್ವರ್ ಸುಮ್ಮನೆ ಹೇಳಿದ್ರ? ಈ ವಿಚಾರದಲ್ಲಿ ಗೃಹ ಸಚಿವರು ಎಡವಿಬಿದ್ರ? ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿ SITಗೆ ಯಾವುದೇ ಒತ್ತಡ ಇಲ್ಲದೆ ತಮ್ಮಷ್ಟಕ್ಕೆ ತಾವು ತನಿಖೆ ಮುಂದುವರಿಸಲು ಒಳಗೆ ಆದೇಶ ಕೊಟ್ರ? ಇದ್ಯಾವುದು ಗೊತ್ತಾಗ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ವರದಿ ಬಂದಿಲ್ಲ, ಬರೋದು ಇಲ್ಲ. ಇದಕ್ಕೆ ಇನ್ನೂ 1 ತಿಂಗಳಾಗಬಹುದು ಅನ್ನೋದು ಕೆಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ತನಿಖೆ ಸಂಬಂಧ ಹಲವಾರು ಬೆಳವಣಿಗೆಗಳು ನಡೀತಾವೆ ಅನ್ನೋದೇನೋ ಸರಿ, ಆದ್ರೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಇದರ ನಡುವೆ SIT ಸರಿಯಾಗಿ ತನಿಖೆ ಮಾಡ್ತಾ ಇಲ್ವಾ? ಹಾಗಿದ್ರೆ ತನಿಖೆ ಹಾದಿ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಹೇಳ್ತಿವೆ. ಇದರ ನಡುವೆ ಏನಾಗಿದೆ ಅಂದ್ರೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ SIT ತನಿಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. SIT ಸಮಗ್ರ ತನಿಖೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಇದರ ಬಗ್ಗೆ SIT ಮುಖ್ಯಸ್ಥರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಪತ್ರದಲ್ಲಿ ಅವರ ಉಲ್ಲೇಖವೇನು ಅಂದ್ರೆ, ಧರ್ಮಸ್ಥಳದಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ಗಂಭೀರ ಸ್ವರೂಪವಾದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಸಾವು ಮತ್ತೆ ನಾಪತ್ತೆ ಪ್ರಕರಣಗಳು ನಡೆದಿವೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಬಗ್ಗೆ SIT ತನಿಖೆ ನಡೆಸಬೇಕೆಂದು ಈ ಹಿಂದೆ ಆಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿತ್ತು. ಅದಾದ ಬಳಿಕ SIT ರಚನೆ ಆಗಿದೆ. ಆದರೆ ಸರ್ಕಾರದ ಆದೇಶ ಕೇವಲ ಕ್ರಿಮಿನಲ್ ಮೊಕದ್ದಮೆ BNAS ಪ್ರಕರಣದ ತನಿಖೆಗೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನ SIT ಮಾಡಬೇಕೆಂಬುದನ್ನ ಸೂಚಿಸುತ್ತೆ. ಹೀಗಿದ್ರೂ ಈವರೆಗೆ SIT ಅಂತಹ ಪ್ರಕರಣಗಳನ್ನ ತನಿಖೆ ಮಾಡ್ತಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೇವಲ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆ ಆಧರಿಸಿ ಮಾನವ ಕಳೆಬರಹಗಳ ಉತ್ಖನನಕ್ಕೆ ಸೀಮಿತವಾಗಿದೆ. ಆತನ ಹೇಳಿಕೆಯ ಮಿತಿಯೊಳಗೆ ತನಿಖೆ ನಡೆದಿರುವುದು ಕಂಡು ಬಂದಿದೆ ಎಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಒಬ್ಬರು ಮಹಿಳಾ ಆಯೋಗದ ಅಧ್ಯಕ್ಷರೇ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂದ್ರೆ ಹೇಗೆ? ಹಾಗಿದ್ರೆ ನಿಜಕ್ಕೂ ತನಿಖೆ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಹೇಳುತ್ತೆ ಅಲ್ವಾ? ಇರ್ಲಿ, ಇದಕ್ಕೆ SIT ಉತ್ತರ ಕೊಡಬಹುದೇನೋ ನೋಡೋಣ. ಹಾಗಿದ್ರೆ ವರದಿ ಬರೋಕ್ಕೂ ಇನ್ನೂ ಯಾಕೆ ವಿಳಂಬ ಅನ್ನೋದನ್ನ ನೋಡಕ್ ಹೋದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತಾ ಇವೆ. ಅದರಲ್ಲಿ ಮುಖ್ಯವಾದದ್ದು ಏನಂದ್ರೆ, ಅಸಹಜ ಸಾವುಗಳಲ್ಲಿ 38 ಪ್ರಕರಣಗಳ ಬಗ್ಗೆ ಸರಿಯಾದ ವಿವರಗಳು ಲಭ್ಯವಾಗಿಲ್ಲ. ಇದರಲ್ಲಿ ಗ್ರಾಮ ಪಂಚಾಯತ್ ನಲ್ಲಿರೋ ಲೆಕ್ಕಕ್ಕೂ ಪೊಲೀಸರು ದಾಖಲೆ ಮಾಡಿಕೊಂಡಿರೋ UDRಗಳು ತಾಳೆ ಆಗ್ತಾ ಇಲ್ಲ. ಹೀಗಿರುವಾಗ SIT ಹೇಗೆ ಇಷ್ಟು ಬೇಗನೆ ವರದಿ ನೀಡೋಕೆ ಸಾಧ್ಯ ಹೇಳಿ? ಇದನ್ನ ಈಗ SIT ತನಿಖೆ ಮಾಡ್ತಾ ಇದೆ ಅಂತೆ. ನೋಡಿ, ಇಲ್ಲಿ ಇಂತಹ ಲೆಕ್ಕ ತಪ್ಪಿದ್ದು ಅದ್ಹೇಗೆ ಗೃಹ ಸಚಿವರು ಅಷ್ಟು ಬೇಗನೆ SIT ವರದಿ ಕೊಡುತ್ತೆ ಅಂತ ಹೇಳಿದ್ರೋ ಗೊತ್ತಾಗ್ತಾ ಇಲ್ಲ. ಇನ್ನು ಮತ್ತೊಂದು ವಿಚಾರ ಅಂದ್ರೆ, ಈ 38 ಪ್ರಕರಣಗಳ ಬಗ್ಗೆ ಯಾಕೆ ಅವು ಮಾತಾಡ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಪ್ರಕರಣವನ್ನ ಬಹುಬೇಗನೆ ಮುಗಿಸಿ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೇನಾದ್ರೂ ಗೃಹ ಸಚಿವರು ಮುಂದಾಗಿದ್ರ ಅನ್ನೋದು ಗೊತ್ತಿಲ್ಲ. ಇದು ಏನೇ ಆಗಿರ್ಲಿ, ಇದರ ಮಧ್ಯೆ ಮಹಿಳಾ ಆಯೋಗ ಮತ್ತೊಮ್ಮೆ ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ. ತನಿಖೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಇದಕ್ಕೆ SIT ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೋ ನೋಡೋಣ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, SIT ಅಧಿಕಾರಿಗಳು ಯಾರ ಮೇಲೆ ಆರೋಪ ಇದೆಯೋ ಅವರನ್ನ ಬಿಟ್ಟು ದೂರುದಾರರನ್ನೇ ಪ್ರಶ್ನೆ ಮಾಡ್ತಾರೆ. ಅವರನ್ನ ಆರೋಪಿತರನ್ನಾಗಿ ನೋಡ್ತಾ ಇದ್ದಾರೆ. ಅವರನ್ನೇ ಕರೆದು ವಿಚಾರಣೆ ಮಾಡ್ತಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲ, SIT ವಿರುದ್ಧ ಹೈಕೋರ್ಟ್ಗೂ ಮೊರೆ ಹೋಗಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ನವೆಂಬರ್ 12ರವರೆಗೂ ತನಿಖೆಗೆ ತಡೆಯಾಜ್ಞೆ ಕೊಟ್ಟಿದೆ. ಜೊತೆಗೆ ಹೋರಾಟಗಾರರಿಗೆ ವಿಚಾರಣೆ ನೆಪದಲ್ಲಿ ಯಾವುದೇ ಕಿರುಕುಳ ನೀಡಬಾರದು ಅಂತ ಆದೇಶ ಕೊಟ್ಟಿದೆ.
ಅಲ್ಲಿಗೆ ಹೋರಾಟಗಾರರಿಗೆ ಒಂದಷ್ಟು ದಿನ ರಿಲೀಫ್ ಸಿಕ್ಕಂತಾಗಿದೆ. ಇದೆಲ್ಲದರ ನಡುವೆ ಇನ್ನೂ ಒಂದು ವಿಚಾರ ಕೇಳಿ ಬರ್ತಿದೆ. ಅದೇನು ಅಂದ್ರೆ SIT ತನಿಖೆ ವಿಚಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿದ್ರು ಅನ್ನೋದು. ಇಲ್ಲಿ ಒಂದು ಮಾತನ್ನ ಮತ್ತೆ ಹೇಳಿ ಆಮೇಲೆ ಈ ವಿಚಾರಕ್ಕೆ ಬರ್ತೀವಿ. ಅದೇನು ಅಂದ್ರೆ SIT ರಚನೆ ಬಗ್ಗೆ ಹಿಂದಿನಿಂದಲೂ ಒಂದು ರೀತಿಯ ಅಸಮಾಧಾನ DK ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾ ಇರೋದು ಷಡ್ಯಂತ್ರ, ಮತ್ತೇನು ಅಲ್ಲ ಅಂತ ಹೇಳಿದ್ರು. ಸಾಲದಕ್ಕೆ ಧರ್ಮಸ್ಥಳದ ರಕ್ಷಣೆಗೆ ನನ್ನಂತ ಸಾವಿರಾರು ಶಿವಕುಮಾರರು ಹುಟ್ಟುತ್ತಾರೆ ಅಂತಾನೂ ಹೇಳಿಕೆ ಕೊಟ್ಟಿದ್ರು. ಆ ವಿಷಯ ಇರಲಿ, ಇದೀಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ಇದೇ DK ಶಿವಕುಮಾರ್ ಅವರು SITಗೆ ವರದಿ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋಕೆ ಮುಂದಾಗಿದ್ರಂತೆ. ಅದೇನಪ್ಪಾ ಅಂದ್ರೆ ಈಗ SIT ಏನ್ ಮಾಡ್ತಾ ಇದೆ, ತನಿಖೆ ವರದಿಯನ್ನ ಸಿದ್ಧಪಡಿಸ್ತಾ ಇದೆ. ಹೀಗಿರುವಾಗ DK ಶಿವಕುಮಾರ್ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದವರು, ನೋಡಿ ನೀವು ಕೊಡೋ ವರದಿ ಹೀಗಿರ್ಬೇಕು, ಹಾಗಿರ್ಬೇಕು, ಯಾವುದನ್ನ ಸೇರಿಸಬೇಕು, ಯಾವುದನ್ನ ಬಿಡಬೇಕು ಅಂತೆಲ್ಲ ಹೇಳಿದ್ರಂತೆ. ಇದನ್ನ ತಾಳ್ಮೆಯಿಂದ ಕೇಳ್ಕೊಂಡ ಮೊಹಂತಿ ಅವರು, ಸರಿ ಸರ್, ನೀವು ಹೇಳದಂತೆ ಮಾಡೋಣ, ಆದ್ರೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಲಿಖಿತ ರೂಪದಲ್ಲಿ ಕೊಟ್ಬಿಡಿ ಸರ್ ಅಂದ್ರಂತೆ. ಅದರಂತೆಯೇ ರಿಪೋರ್ಟ್ ರೆಡಿ ಮಾಡೋಣ ಅಂತ ಸಿನಿಮಾ ಸ್ಟೈಲ್ ನಲ್ಲಿ ಹೇಳಿಬಿಟ್ರಂತೆ. ಶಿವಕುಮಾರ್ ಅವರು ಮೊಹಂತಿ ಅವರಿಂದ ಇಂತಹ ಉತ್ತರವನ್ನ ಎದುರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದ್ ರೀತಿಯಲ್ಲಿ ಶಾಕ್ ಆಗ್ಬಿಟ್ರಂತೆ. ತಕ್ಷಣ ಫೋನ್ ಕಟ್ ಮಾಡಿ ಸುಮ್ಮನಾಗಿ ಬಿಟ್ರಂತೆ DK ಶಿವಕುಮಾರ್ ಅವರು. ಹಾಗಿದ್ರೆ ಶಿವಕುಮಾರ್ ಯಾಕೆ ಫೋನ್ ಮಾಡಿದ್ರು, ವರದಿಯನ್ನ ಹೀಗೆ ಮಾಡಿ ಅಂತ ಹೇಳೋಕೆ ಹೊರಟಿದ್ದು ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ. ಅಷ್ಟಕ್ಕೂ ಉಪಮುಖ್ಯಮಂತ್ರಿ ಯಾರನ್ನ ರಕ್ಷಣೆ ಮಾಡೋಕೆ ಹೊರಟಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಣವ್ ಮೊಹಂತಿ DK ಶಿವಕುಮಾರ್ ಮಾತನ್ನ ಒಪ್ಕೊಂಡಿಲ್ಲ. ಇದರಿಂದ ನಿಜಕ್ಕೂ ಮೊಹಂತಿ ಅವರನ್ನ ಅಭಿನಂದಿಸಲೇಬೇಕು. ಯಾರಿಗೂ ಕೇರ್ ಮಾಡದೇ ಇರೋ ಅವರ ದಕ್ಷತೆಯನ್ನ ಮೆಚ್ಚಲೇಬೇಕು. ಆರಂಭದಿಂದಲೂ ಪ್ರಣವ್ ಮೊಹಂತಿ ಧರ್ಮಸ್ಥಳದ ವಿಚಾರದಲ್ಲಿ ಖಡಕ್ ಆಗಿಯೇ ಇದ್ದಾರೆ ಅನ್ನೋ ಮಾತುಗಳು ಇವೆ. ಗೃಹ ಸಚಿವ ಪರಮೇಶ್ವರ್ ತನಿಖಾ ವಿಚಾರದಲ್ಲಿ ಏನೇ ಹೇಳಿಕೆ ಕೊಟ್ಟರೂ ಒಂದೇ ಒಂದು ಮಾತನ್ನು ಆಡಿಲ್ಲ. ಅಕ್ಟೋಬರ್ ಅಂತ್ಯಕ್ಕೆ ವರದಿ ಕೈ ಸೇರುತ್ತೆ ಅಂತಾದ್ರೂ ಮಾತೇ ಆಡಿಲ್ಲ. ಅಷ್ಟೇ ಏಕೆ, ಪ್ರಕರಣದ ತನಿಖೆಯ ಬಗ್ಗೆ ಎಲ್ಲಿಯೂ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಒಂದಷ್ಟು ಮೇಜರ್ ವಿಚಾರಗಳನ್ನ ಮುಖ್ಯಮಂತ್ರಿ ಹಾಗೂ ಇದೇ ಪರಮೇಶ್ವರ್ ಜೊತೆ ಹಂಚಿಕೊಂಡಿರೋದನ್ನ ಬಿಟ್ರೆ ಎಲ್ಲಿಯೂ ಮಾತಾಡಿಲ್ಲ. ತನಿಖೆ ಹಂತದಲ್ಲಿ ಪ್ರಕರಣದ ಬಗ್ಗೆ ಹೇಗಿರಬೇಕೋ ಹಾಗೆ ಇದ್ದಾರೆ. ಇದರ ಜೊತೆ ಯಾರು ಏನೇ ಹೇಳಿದ್ರು, ಮತ್ತೆಷ್ಟೇ ಅಡ್ಡಿಪಡಿಸಲು ಮುಂದಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಧರ್ಮಸ್ಥಳದ ವಿಚಾರದಲ್ಲಿ ಅಚಲವಾಗಿದ್ದಾರೆ. ಯಾರು ಎಷ್ಟೇ ವಿರೋಧ ಮಾಡಿದ್ರೂ ಸತ್ಯಾಸತ್ಯತೆ ಗೊತ್ತಾಗಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇದರಿಂದಲೇ ಬಹುತೇಕ ಸಚಿವರು SIT ಅನ್ನ ವಿರೋಧಿಸಿದ್ರೂ ಅವರಿಗೆ ಸೊಪ್ಪು ಹಾಕಿಲ್ಲ. ಅದೇನಾದ್ರೂ ಆಗಿರ್ಲಿ, ಖಡಕ್ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ದಾರಂತೆ. ಇದು SITಗೆ ಆನೆ ಬಲ ಬಂದಂತಾಗಿದೆ. ಇದೆಲ್ಲ ಅದೇನೇ ಆಗ್ಲಿ, SIT ಮಾತ್ರ ತನ್ನ ತನಿಖೆಯನ್ನ ಮುಂದುವರೆಸಿದೆ. ಮೇಲ್ನೋಟಕ್ಕೆ ತನಿಖೆಯ ಹಾದಿ ಹೇಗೆ ಕಂಡರೂ ವಾಸ್ತವಾಂಶ ಬೇರೆಯದ್ದೇ ಇದೆ. ಪ್ರಣವ್ ಮೊಹಂತಿ DK ಶಿವಕುಮಾರ್ ಅವರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗಿದೆ. ಇದನ್ನ ಗಮನಿಸಿ ನೋಡೋದಾದ್ರೆ ಈ ವರದಿ ಯಾರದ್ದೇ ಮರ್ಜಿಗೂ ರೆಡಿ ಆಗ್ತಿರಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನೋಡೋಣ ವರದಿ ಬಂದ ಮೇಲೆ ಯಾರು ತಪ್ಪಿತಸ್ಥರು ಅನ್ನೋದನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.